ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸಂಡೇ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇವತ್ತು ನನ್ನ ಫುಲ್ ಡೇ ರುಟೀನನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಹೋಗುತ್ತೆ ದಿನ ಪೂರ್ತಿ ಅನ್ನೋದನ್ನ ನೀವು ಕೂಡ ನೋಡ್ಬೋದು. ಹಾಗೆ ಎಂಡುವರೆಗೂ ವಿಡಿಯೋನ ನೋಡಿ ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಮೂಲಕ ಕಮೆಂಟ್ನ ಮಾಡಿ ತಿಳಿಸಿ. ಹಾಗೆ ಇವತ್ತು ನನ್ನ ಸ್ಕಿನ್ ಕೇರ್, ಹೇರ್ ಕೇರ್ ಪ್ರತಿಯೊಂದನ್ನು ನಾನು ಇದರಲ್ಲಿ ತೋರಿಸ್ತೀನಿ. ಹಾಗೆ ಬೆಳಗ್ಗೆ ಬೇಗನೆ ಎದ್ದಿದ್ವಿ ಇವತ್ತು. ಅಪ್ಪು ಕೂಡ ಬೇಗನೆ ಎದ್ದು ನಮ್ಮ ಜೊತೆನೇ ಅವನು ಕೂಡ ಆಟ ಆಡ್ತಾ ಇದ್ದ. ಇವತ್ತು ಶಾಪ್ ಪೇರ್ ಓಪನ್ ಮಾಡಬೇಕಾಯಿತು, ಭಾನುವಾರ ಆಗಿರೋದ್ರಿಂದ 6 ಗಂಟೆಗೆ ಓಪನ್ ಮಾಡಬೇಕಾಗಿತ್ತು. ಹಾಗಾಗಿ ಅವ್ರು ಶಾಪ್ ಓಪನ್ ಮಾಡ್ತಾಯಿದ್ರು. ಹಾಲೆಲ್ಲ ಕರೆದಾಕಿ ಡೈರಿಗೆಲ್ಲ ಹಾಕಿ ಬಂದಿದ್ರು. ನಾನು ಹಸುವುದು ಇವತ್ತು ನಾನೇ ನೋಡ್ಕೊತಾ ಇದ್ದೆ. ಹುಲ್ಲೆಲ್ಲ ಹಾಕಿ ಸಗಣಿ ಎಲ್ಲ ಎತ್ತಾಕಿ ಸ್ವಲ್ಪ ಶೆಡ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅಪ್ಪು ಇಬ್ಬರು ಬಂದ್ವಿ. ಆ್ಯಂಡ್ ಅವನು ಕೂಡ ಪರ್ಕೆ ಇಟ್ಕೊಂಡು ನಾನು ಕಸ ಗುಡಿಸ್ತೀನಿ ಅಂತ ಇಟ್ಕೊಂಡು ಮಾಡ್ತಾ ಇದ್ದೆ. ಕ್ಯೂಟಾಗಿತ್ತು. ಮಾಡಲಿಲ್ಲ ಅವನು, ಜಸ್ಟ್ ಹಿಂಗೆ ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ಟ. ನಾನು ಹಸುಗೆ ಹುಲ್ಲೆಲ್ಲ ಹಾಕಿ ಸಗಣಿ ಎಲ್ಲ ಎತ್ತಾಕಿ ಶೆಡ್ಡೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಬೆಳಗ್ಗೆ ಒಂದು 8 ಗಂಟೆ ಆಗಿತ್ತು. ಇಷ್ಟೊಂದೆಲ್ಲ ಮುಗಿಸಿ ಹೋದೆ. ನಾಷ್ಟ ಕೂಡ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಯ್, ಇವಾಗ ತಾನೇ ಈಚೆಗಡೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಳಗೆ ಬಂದೆ. ಈಚೆಗಡೆ ಅಂದರೆ ಇವತ್ತು ಪ್ರವೀಣ್ ಅವರು ಶಾಪಲ್ಲಿ ಇರೋದ್ರಿಂದ ಈಚೆ ಹಸುಗಳಿಗೆಲ್ಲ ಮೇವು ಹಾಕೋದು ಇದನ್ನೆಲ್ಲ ಮಾಡಬೇಕು. ನಾನೇನೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮೇವೆಲ್ಲ ಹಾಕಿ ಬಂದಿದ್ದೀನಿ. ಇನ್ನೊಂದು 2 ಅವರ್ ಅವು ಕೂಡ ಆರಾಮಾಗಿರ್ತವೆ. ಆಮೇಲೆ ನಾನು ಹೋಗ್ತಿರ್ಗ ಇನ್ನೊಂದು ಸತಿ ಹಾಕ್ತೀನಿ. ಹಾಗೆ ಇವಾಗ ನಾಷ್ಟ ಮಾಡಬೇಕು, ಇನ್ನು 8 ಗಂಟೆ. ಸೊ ಹಾಗಾಗಿ ಅಷ್ಟೊತ್ತೊಳಗೆ ಒಂದು ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇವತ್ತು ಪೂಜೆ ಬೇರೆ ಮಾಡಬೇಕಲ್ಲ, ಹಾಗಾಗಿ ತಲೆ ಸ್ನಾನ ಮಾಡೋದ್ರಿಂದ ತಲೆಗೆ ಎಣ್ಣೆ ಬೇರೆ ನಾನು ಹಚ್ಚಿರಲಿಲ್ಲ. ಹಾಗಾಗಿ ಸರಿ ಆಯಿತು, ಯಾವುದಾದ್ರೂ ಒಂದು ಹೇರ್ ಪ್ಯಾಕ್ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಸತಿ ಹೇರ್ ಪ್ಯಾಕ್ ಹಾಕೊಂಡಾಗ ಇದೇ ವಾರನೂ ಕಂಟಿನ್ಯೂ ಮಾಡಬೇಕಾ ಅಂತ ಕೇಳಿದರೆ, ನಿಮಗೆ ರಿಸಲ್ಟ್ ಗೊತ್ತಾಗಬೇಕು ಅಂದರೆ ನೀವು ಬೇಕಾದ್ರೆ ಕಂಟಿನ್ಯೂ ಮಾಡ್ಬೋದು. ಅದು ಮೆಂತ್ಯದಾಗಿರೋದ್ರಿಂದ ಸ್ವಲ್ಪ ನಿಮ್ಮ ಬಾಡಿ ಏನಾದರೂ ಸ್ವಲ್ಪ ಕೋಲ್ಡ್ ಅಂದರೆ ಶೀತದ ಮೈ ಆಗಿದ್ರೆ ಸ್ವಲ್ಪ ಅದು ಜಾಸ್ತಿ ಶೀತ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಬೇಕಾದ್ರೆ ವಾರಕ್ಕೆ ಒಂದ್ಸತಿ ಅದನ್ನು ಅಪ್ಲೈ ಮಾಡಿ, ಇನ್ನೊಂದು 2 ದಿವಸ ಬಿಟ್ಟು ಇನ್ನೊಂದು ಯಾವುದಾದ್ರೂ ಬೇರೆ ಅಪ್ಲೈ ಮಾಡಿ. ಹಾಗಾಗಿ ನಮ್ಗೆ ಗೊತ್ತಾಗುತ್ತೆ ಯಾವುದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಎಲ್ಲ ಥರನೂ ಟ್ರೈ ಮಾಡಿ. ಆವಾಗ ನಿಮ್ಮ ಹೇರ್ ಗ್ರೋತ್ ಯಾವುದಾಗುತ್ತೆ, ಡ್ರ್ಯಾಂಡ್ರಫ್ ಯಾವ್ದು ಕಮ್ಮಿ ಆಗುತ್ತೆ, ಸ್ವಲ್ಪ ಬಿಳಿ ಕೂದಲಿದ್ರೆ ಅದು ಯಾವುದ್ರಲ್ಲಿ ಕಮ್ಮಿ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲ ಥರನೂ ಟ್ರೈ ಮಾಡಿ. ನಾನು ಅಷ್ಟೇ ಒಂದನ್ನೇ ಅಪ್ಲೈ ಮಾಡಲ್ಲ, ತಿಂಗಳು ಪೂರ್ತಿ ಚೇಂಜ್ ಮಾಡ್ತಾ ಇರ್ತೀನಿ. ಅವಾಗ ವಾರಕ್ಕೆ 2 ಸತಿ ಅಪ್ಲೈ ಮಾಡೋದ್ರಿಂದ 2 ಸತಿನೂ ಬೇರೆ ಬೇರೆ ಥರ ಮಾಡಿನೇ ಅಪ್ಲೈ ಮಾಡ್ತೀನಿ. ಅವಾಗ ನಮಗೂ ಕೂಡ ಒಂಥರ ಚೇಂಜಸ್ ಇರುತ್ತೆ ಅಂತ ಅಷ್ಟೇ. ಇವತ್ತು ನಾನು ಆನಿಯನ್ದು ಹೇರ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತೆಲ್ಲ ತೋರಿಸ್ಕೊಡ್ತೀನಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಬನ್ನಿ. ಹೇರ್ ಪ್ಯಾಕ್ಗೆ ನಮ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನು ಒಂದು 5 ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಚಿಕ್ಕ ಈರುಳ್ಳಿ. ಇದಕ್ಕಿಂತ ಚಿಕ್ಕ ಈರುಳ್ಳಿ ಬರುತ್ತೆ, ಅದನ್ನು ಕೂಡ ನೀವು ತೊಗೊಬೋದು. ಅದು ತುಂಬಾ ಒಳ್ಳೆಯದು ಹೇರ್ಗೆ. ಹಾಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಕಾಲ್ಗಿಂತ ಕಮ್ಮಿ ಆಗುವಷ್ಟು ಒಂದು ಹಾಲನ್ನ ತೊಗೊಂಡಿದ್ದೀನಿ. ನೀವು ಬಿಸಿ ಮಾಡಿ ತಣ್ಣಗಾಗಿರೋ ಹಾಲಾದರೂ ತೊಗೊಬೋದು, ಇಲ್ಲ ಹಾಗೆ ಕಾಯಿಸ್ತೇ ಇರೋ ಹಾಲು ಅಂದರೆ ರಾ ಹಾಲನ್ನು ಕೂಡ ನೀವು ತೊಗೊಳ್ಬೋದು. 2ರಲ್ಲಿ ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಹಾಗೆ ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಪ್ಯೂರ್ ಕೊಕೊನಟ್ ಆಯಿಲ್ ಇದ್ದರೆ ಅದನ್ನು ಕೂಡ ಬಳಸ್ಕೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ಹಾಗೆ ಆಲೂವೆರಾ ಜೆಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ರೋಸ್ ವಾಟರ್, ಹಾಗೆ ಆಲ್ಮಂಡ್ ಆಯಿಲ್ನ, ಇಷ್ಟೂ ನಮಗೆ ಮೆಟೀರಿಯಲ್ಸ್ ಬೇಕಾಗುತ್ತೆ. ಇವಾಗ ಪೇಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಸಣ್ಣ ಜಾರಿಗೆ ಅರ್ಧ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು 1/4 ಭಾಗಕ್ಕಿಂತ ಕಮ್ಮಿ ಆಗಿರುವಂಥ ಹಾಲು, ಹಾಗೆ 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ಆಲ್ಮಂಡ್ ಆಯಿಲ್, ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಆಲೂವೆರಾ ಜೆಲ್, ಲಾಸ್ಟಿಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಹಾಕ್ಕೊಂಡು ಇದರಲ್ಲೇ ನೀವು ಗ್ರೈಂಡ್ನ ಮಾಡ್ಕೊಳ್ಳಿ. ನೀರಲ್ಲೇ ಮಿಕ್ಸ್ ಮಾಡಬೇಡಿ. ಇದರಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ನೀಟಾಗಿ ಹೇರ್ಗೆ ಅಪ್ಲೈ ಮಾಡುವಂಥದ್ದು. ಇದು ನಮ್ಗೆ ಹೇಗೆ ಉಪಯೋಗ ಆಗುತ್ತೆ ಅಂತ ಅಂದರೆ, ನಮಗೇನಾದರೂ ಬುಡದಿಂದ ಏನಾದರೂ ನಮಗೆ ಕೂದಲು ಉದುರುತ್ತಾ ಇದೆ ಅಂತ ನಿಮಗೆ ಗೊತ್ತಾದರೆ ಇದನ್ನು ಅಪ್ಲೈ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನಮಗೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಹಾಗೆ ಕೂದಲು ಬೆಳವಣಿಗೆಗೂ ಕೂಡ ನಮಗೆ ಉಪಯೋಗ ಆಗುತ್ತೆ. ನಿಮಗೆ ಈ ಥರ ಪೇಸ್ಟ್ ಅಪ್ಲೈ ಮಾಡೋದು ಇಷ್ಟ ಇಲ್ಲ ಅಂದರೆ ಆನಿಯನ್ ಜ್ಯೂಸ್ ಸಪ್ರೇಟಾಗಿ ಜ್ಯೂಸನ್ನ ತಗೊಂಡು ಕಾಟನ್ನಲ್ಲಿ ಚೆನ್ನಾಗಿ ಬುಡಕ್ಕೆ ನೀವು ಅಪ್ಲೈ ಮಾಡ್ತಾ ಹೋಗಿ 1 ವಾರ ಮಾಡಿ. ಆಮೇಲೆ ಕೂದಲು ಉದುರೋದೆಲ್ಲ ಕಮ್ಮಿ ಆಗುತ್ತೆ ಆ್ಯಂಡ್ ಕೂದಲು ಬೆಳವಣಿಗೆಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ. ಇವಾಗ ನಾನು ಕಂಪ್ಲೀಟಾಗಿ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆ ಸತಿ ನಾನು ಹೇರ್ ಪ್ಯಾಕ್ ಹಾಕ್ದಾಗ ನೀವು ಎಷ್ಟು ಅವರ್ಸ್ ಬಿಟ್ಟಿದ್ರಿ ಅಂತ ಕೇಳಿದ್ರಿ. ಅಂದರೆ ಎಷ್ಟು ಗಂಟೆ ಬಿಟ್ಟು ನಾವು ಈ ಹೇರ್ ವಾಶ್ ಮಾಡಬೇಕು ಅಂತ ನಿಮ್ಮ ಅನುಕೂಲ, ಅದು ಹೇಗಿರುತ್ತೋ ಹಾಗೆ. ಒಂದು ಅರ್ಧ ಗಂಟೆ ಅಂದರೆ ಅರ್ಧ ಗಂಟೆ, 1 ಅವರ್ ಆದರೆ 1 ಅವರ್, 2 ಅವರ್ ಆದರೆ 2 ಅವರ್. ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟರೂ ಕೂಡ ತುಂಬಾ ಒಳ್ಳೆಯದು. ನಮ್ಮ ಕೂದಲಿಗೆ ಅದು ಚೆನ್ನಾಗಿ ಅದು ಹಿಡಿಯುತ್ತೆ.
ಹಾಗಾಗಿ ಸ್ವಲ್ಪ ಒಂದು 2 ಅವರ್ಸ್ ಮಿನಿಮಮ್ ಅಂದರೆ ಒಂದು 2 ಅವರ್ಸ್ ಆದರೂ ಬಿಡಿ, ಅದು ಚೆನ್ನಾಗಿ ಇಟ್ಕೊಂಡು ಸ್ವಲ್ಪ ಡ್ರೈ ಆಗಲಿ. ಆಮೇಲೆ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ, ತಲೆಯನ್ನು ಕೆಡಿಸ್ಕೊಂಬೇಡಿ. ನಿಮಗೆ ಫ್ರೀ ಇಲ್ಲ ಅರ್ಜೆಂಟ್ ಇದ್ದೀವಿ ಅಂದರೆ ಒಂದು ಅರ್ಧ ಗಂಟೆ ಆದರೂ ಬಿಡಿ ಮಿನಿಮಮ್ ಆದರೂ. ಆವಾಗಲೇ ಅಪ್ಲೈ ಮಾಡಿ ಆವಾಗಲೇ ವಾಶ್ ಮಾಡಬೇಡಿ, ಯಾಕಂದರೆ ಏನೂ ರಿಸಲ್ಟ್ ಸಿಗಲ್ಲ, ಏನೂ ಅಷ್ಟು ಚೆನ್ನಾಗೂ ಇರೋದಿಲ್ಲ. ಹಾಗಾಗಿ ಆಮೇಲೆ ಹೇರ್ ವಾಶ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ರಿಸಲ್ಟ್ ಅಂತ. ಸೊ ಒಂದು 2 ಅವರ್ಸ್ ಆದರೂ ಹಾಗೆ ಬಿಡಿ. ಸೊ ಆವಾಗ ನೀಟಾಗಿ ನಾವು ಏನೇನೆಲ್ಲ ಹಾಕಿದ್ದೀವಿ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ನಮ್ಮ ತಲೆಗೆ ನೀಟಾಗಿ ಹಿಡಿಯುತ್ತೆ ಆ್ಯಂಡ್ ತುಂಬ ಕೂಲ್ ಅಂತಲೂ ಕೂಡ ಅನಿಸುತ್ತೆ ನಮ್ಮ ತಲೆಗೆ. ಸೊ ಹಾಗಾಗಿ ಇಲ್ಲಿ ಪಾಪುನ ತಲೆ ಯಾವುದಪ್ಪ? ಇದು ಪಾಪುನ ತಲೆ ಯಾವುದು? ಇದ್ರಲ್ಲಿ ತೋರಿಸಿ, ಇದರಲ್ಲಿ ಅವನ ತಲೆ ಯಾವುದು? ಹೆಡ್, ತಲೆ. ವೆರಿ ಗುಡ್. ಅವನ ಕಣ್ಣು ಯಾವುದು? ಕಣ್ಣು. ವೆರಿ ಗುಡ್. ಬಾಯ್ ಯಾವುದು? ವೆರಿ ಗುಡ್. ಅವನ ಹೊಟ್ಟೆ ಯಾವುದು? ಹೊಟ್ಟೆ. ಎಸ್. ಕಾಲು ಯಾವುದು? ಕಾಲು ಯಾವುದು? ತೋರಿಸು ಕಾಲು. ವೆರಿ ಗುಡ್. ಅವನ ಕೈ ಯಾವುದು? ವೆರಿ ಗುಡ್. ತಲೆ ಯಾವುದು? ತಲೆ. ವೆರಿ ಗುಡ್. ನನ್ನ ಒಂದು ಸ್ಕಿನ್ ಕೇರ್ನ ಇವಾಗ ನಾನು ಶುರು ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಫೇಸ್ ಸ್ಕ್ರಬ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ತಟ್ಟೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರ್, ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಹಾಗೆ ಒಂದು 4-5 ಡ್ರಾಪಷ್ಟು ಆಲ್ಮಂಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧದಷ್ಟು ಲೆಮನ್ ಜ್ಯೂಸನ್ನು ಹಾಕ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಒಂದು ಫೇಸ್ ಸ್ಕ್ರಬ್ ರೆಡಿ ಆಗುತ್ತೆ. ಹಾಗೆ ಈ ಒಂದು ಸ್ಕ್ರಬ್ ನಮಗೆ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ, ಹಾಗೆ ನಮ್ಮ ಡಾರ್ಕ್ನೆಸ್ನು ಕೂಡ ಕಮ್ಮಿ ಮಾಡುತ್ತೆ. ಹಾಗೆ ನಮಗೆ ಇನ್ಸ್ಟೆಂಟಾಗಿ ಏನಾದರೂ ಫಂಕ್ಷನ್ ಏನಾದರೂ ಇತ್ತು ಅಂದರೆ ಗ್ಲೋ ಬೇಕು ಸ್ವಲ್ಪ ಫೇಸ್ಗೆ ಅಂದರೆ ಈ ಒಂದನ್ನು ನೀವು ಸ್ಕ್ರಬ್ನ ಅಪ್ಲೈ ಮಾಡ್ಕೊಳ್ಬೋದು. ಈ ಸ್ಕ್ರಬ್ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾವಿದರಲ್ಲಿ ಲೆಮನ್ ಜ್ಯೂಸೆಲ್ಲ ಹಾಕಿರೋದ್ರಿಂದ ನಮ್ಮ ಮುಖದ ಮೇಲೆ ಇರುವಂಥ ಕೆಲವೊಂದಿಷ್ಟು ಸಣ್ಣ ಸಣ್ಣ ಕೂದಲಾಗಿರ್ಬೋದು, ಸಣ್ಣ ಸಣ್ಣ ಕೀಟಗಳಾಗಿರ್ಬೋದು, ನಮ್ಮ ಫೇಸ್ ಮೇಲೆ ಕೂತಿರುವಂಥ ಡಸ್ಟ್ ಆಗಿರ್ಬೋದು ಎಲ್ಲನೂ ಕಮ್ಮಿ ಆಗುತ್ತೆ. ಆ್ಯಂಡ್ ಇದನ್ನು ನೀವು 10 ನಿಮಿಷದ ಕಾಲ ಒಣಗಿಸಿ ಚೆನ್ನಾಗಿ, ಅದು ನಿಮ್ಮ ಕೈಗೆ ಅಂಟಬಾರ್ದು, ಅಂಟಲಿಲ್ಲ ಅಂದಂಗೆ ಚೆನ್ನಾಗಿ ಅದನ್ನು ಒಣಗಿಸಿ ಆಮೇಲೆ ಒಂದು ಅರ್ಧದಷ್ಟು ಟೊಮೆಟೊನ ತಗೊಂಡು ಚೆನ್ನಾಗಿ ಅದನ್ನು ಸ್ಕ್ರಬ್ ಮಾಡ್ಕೊಳ್ಳಿ. ಆ ಥರ ಸ್ಕ್ರಬ್ ಮಾಡೋದ್ರಿಂದ ಫೇಸಲ್ಲಿ ಇನ್ನೂ ಕೂಡ ನರಿಶಿಂಗ್ ಆಗಿ ಗ್ಲೋ ಆಗಿ ಕಾಣಿಸುತ್ತೆ. ಆಮೇಲೆ ಒಂದು 10 ನಿಮಿಷ ನೀವು ಬೇಕಾದ್ರೆ ಮಸಾಜ್ ಕೂಡ ಮಾಡ್ಕೊಬೋದು. ಅದೇ ಒಂದು ಪ್ಯಾಕ್ ಮೂಲಕ, ಸ್ಕ್ರಬ್ ಮೂಲಕ ನೀವು ಒಂದು 10 ನಿಮಿಷ ಸ್ಕಿನ್ನ ಚೆನ್ನಾಗಿ ನಿಮಗೆ ಗೊತ್ತಿರೋ ಅಂಥ ಟೈಪಲ್ಲಿ ನೀವು ಚೆನ್ನಾಗಿ ಅಂಡರ್ ಐ ಕೆಳಗಾಗಿರ್ಬೋದು, ಕೆನ್ನೆ ಮೇಲೆ ಆಗಿರ್ಬೋದು, ಮೂಗು ಮೇಲೆ ಆಗಿರ್ಬೋದು ಚೆನ್ನಾಗಿ ಸ್ಕ್ರಬ್ಬನ್ನು ಮಾಡಿಕೊಂಡು ಒಂದು ಟವಲ್ ಥರ ತೊಗೊಂಡು ಅದನ್ನು ನೀರು ಒದ್ದೆ ಮಾಡಿಕೊಂಡು ನಾನು ಒರೆಸ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ಬೋದು ನಾನು ಲೈಟ್ ಆಫ್ ಮಾಡಿದ್ದೀನಿ. ಲೈಟ್ ಆಫ್ ಮಾಡಿ ನಾನು ಒರೆಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕೆನ್ನೆ ಹತ್ರ ಆ್ಯಂಡ್ ಮೂಗು ಹತ್ರ ಎಲ್ಲ ಸ್ವಲ್ಪ ಲೈಟಾಗಿ ಗ್ಲೋ ಬರೋ ಥರ ಅನಿಸ್ತಿದೆ ನನಗೆ. ಆ್ಯಂಡ್ ಸ್ಕಿನ್ನು ಕೂಡ ತುಂಬಾ ಫ್ರೆಶ್ ಅಂತ ಫೀಲ್ ಅನಿಸ್ತಾ ಇದೆ. ಹಾಗೆ ಇವಾಗ ನಾನು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ರಾಗಿ ಹಸಿಟ್ಟು, ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರ್, ಹಾಗೆ ಒಂದು 4 ಟೇಬಲ್ ಸ್ಪೂನಷ್ಟು ಹಾಲು, ಇನ್ನು ಮಿಕ್ಕಿರುವಂಥ ಲೆಮನ್ ಜ್ಯೂಸನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಾಲು ಹಾಕಿ ಕಲಿಸ್ಬೇಕಾದ್ರೆ ಏನಾದರೂ ಕಮ್ಮಿ ಆದರೆ ನೀವು ತಿರ್ಗಾ ಹಾಲನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಗೆ ಹಾಲು ಬೇಡ ಅಂದರೆ ಮೊಸರು ಕೂಡ ಹಾಕ್ಕೊಂಡು ನೀವು ಪೇಸ್ಟ್ನ ಮಾಡ್ಕೊಬೋದು. ಆದರೆ ನೀರೆಲ್ಲ ಹಾಕೋಕ್ಕೆ ಹೋಗಬೇಡಿ, ಅದು ಚೆನ್ನಾಗಿರೋದಿಲ್ಲ ಆ್ಯಂಡ್ ನಮಗೆ ಇನ್ಸ್ಟೆಂಟಾಗಿ ಗ್ಲೋ ಕೂಡ ಸಿಗೋದಿಲ್ಲ. ಹಾಗಾಗಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ನಾವು ಮನೇಲೇ ಹೋಮ್ ರೆಮಿಡೀಸ್ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಒಂದು ಫ್ರೆಶ್ ಫೀಲಿಂಗ್ ಇರುತ್ತೆ. ಆ್ಯಂಡ್ ನಾವೆಷ್ಟೋ ಕೆಮಿಕಲ್ಸ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ, ಅದರಿಂದ ಒಂದು ದಿವಸ ಆದರೂ ಮುಕ್ತಿ ಕೊಟ್ಟು ಇದನ್ನು ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಸ್ಕಿನ್ನು ಸ್ವಲ್ಪ ಫ್ರೆಶ್ ಫೀಲ್ ಅನಿಸುತ್ತೆ, ನ್ಯಾಚುರಲ್ ಆಗಿ ಇರುತ್ತೆ ಫೇಸು. ಸ್ವಲ್ಪ ಡಾರ್ಕ್ನೆಸ್ ಎಲ್ಲ ಕಮ್ಮಿ ಮಾಡುತ್ತೆ. ಇದು ಒಂದು ದಿವಸಕ್ಕೆ ಸಿಗೋವಂಥ ಇದಲ್ಲ ಆ್ಯಂಡ್ ನಾವು ಯಾವಾಗಲೂ ಮಾಡ್ತಾ ಇರಬೇಕು, ಆವಾಗಲೇ ನಮಗೂ ಕೂಡ ಗ್ಲೋ ಆ್ಯಂಡ್ ಫ್ರೆಶ್ ಸ್ಕಿನ್ ಅಂತ ಎಲ್ಲ ಸಿಗೋದು. ಹಾಗಾಗಿ ಅಟ್ಲೀಸ್ಟ್ ವಾರಕ್ಕೆ ಒಂದು ಸತಿ ಮಾಡೋದ್ರಿಂದ ನಮಗೂ ಕೂಡ ಸ್ಕಿನ್ನು ಸ್ವಲ್ಪ ಫ್ರೆಶ್ ಫೀಲ್ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಕೂಡ ಫೇಸ್ ಮಾಸ್ಕ್, ಫೇಸ್ ಸ್ಕ್ರಬ್ ಈ ಥರದ್ದು ಏನಾದರೂ ಅಪ್ಲೈ ಮಾಡ್ಕೊಳ್ತಾ ಇರ್ತೀನಿ. ಆ್ಯಂಡ್ ಇವತ್ತು ಈ ಥರ 2 ನಾನು ನಿಮಗೆ ತೋರಿಸ್ತಿದ್ದೀನಿ. ಆ್ಯಂಡ್ ನಿಮ್ಗೆ ಇಷ್ಟ ಆಯಿತು ಅಂತ ನೀವು ಕೂಡ ಏನಾದರೂ ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಮಿಕ್ಕಿರೋ ಇದನ್ನು ನಾನು ಕೈಗೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನೇ ಕಾಲು, ಕೈಗೆ ಪ್ರತಿಯೊಂದಕ್ಕೂ ಕೂಡ ಮಾಡಿಕೊಂಡು ನಿಮಗೆ ಟೈಮ್ ಇದ್ದರೆ ಆ ಥರ ಮಾಡ್ಕೊಳ್ಬೋದು. ಇದನ್ನು ಅಷ್ಟೇ ಒಂದು 10 ನಿಮಿಷ ಒಣಗೋದಕ್ಕೆ ಚೆನ್ನಾಗಿ ಬಿಡಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಒಂದು ಟವಲಲ್ಲಿ ಇದನ್ನು ಕೂಡ ನೀವು ಒರೆಸ್ಕೊಳ್ಳಿ. ಇಲ್ಲ ನಿಮ್ಗೇನಾದರೂ ಒರೆಸ್ಕೊಕ್ಕಿಂತ ಮುಂಚೆ
ಸ್ಕ್ರಬ್ ಮಾಡ್ಕೊಳ್ತೀನಿ ಅನ್ನೋ ಹಾಗಿದ್ರೆ ಸ್ಕ್ರಬ್ ಕೂಡ ಮಾಡಿಕೊಂಡು ಆಮೇಲೆ ನೀವು ಫೇಸ್ ಕೂಡ ವಾಶ್ ಮಾಡಿಕೊಂಡ್ರೆ ಆಗೋಗುತ್ತೆ. ಹಾಗೆ ಇದು ಯಾರೆಲ್ಲ ಸ್ಕಿನ್ ಟೈಪ್ಸ್ ಯೂಸ್ ಮಾಡ್ಬೋದು ಅಂದರೆ ಎಲ್ಲ ಟೈಪ್ಸ್ ಅವರು ಕೂಡ ಯೂಸ್ ಮಾಡ್ಬೋದು. ಡ್ರೈ, ಆಯಿಲ್, ಯಾರು ಬೇಕಾದರೂ ಕಾಂಬಿನೇಷನ್ ಸ್ಕಿನ್ ಅವರು. ಯಾಕಂದರೆ ಇದು ನ್ಯಾಚುರಲ್ ಆಗಿರೋದ್ರಿಂದ ಏನು ಎಫೆಕ್ಟ್ ಕೂಡ ಆಗೋದಿಲ್ಲ. ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಹಾಗೆ ತಲೆನ ಕೊಡ್ವಿ ನಾನು ಇನ್ನೊಂದ್ಸತಿ ತಲೆಗೆ ಉಜ್ಕೊತಾ ಇದ್ದೆ. ಆನಿಯನ್ ಪ್ಯಾಕ್ ಅಪ್ಲೈ ಮಾಡಿದ್ರಿಂದ ಏನಾದರೂ ಇದ್ದರೆ ಅದು ಕೂಡ ಬಂದ್ಬಿಡುತ್ತೆ ಅಂತ ಹೇಳಿ ಒಂದ್ಸತಿ ಕೂಮ್ ಮಾಡಿಕೊಂಡೆ. ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಹಾಗೆ ಹೋದ್ಸತಿ ಒಬ್ಬರು ಕೇಳಿದ್ರು ನಾನು ಹೇರ್ ಪ್ಯಾಕ್ ಹಾಕ್ಕೊಂಡು ನಾನು ತೋರಿಸಿದ್ನಲ್ವ ಆವಾಗ ಸ್ಟ್ರೈಟಾಗಿ ಕೂದಲು ಬಂದಿದೆ, ಸ್ಟ್ರೈಟ್ನಿಂಗ್ ಮಾಡಿದ್ದೀರಾ ಅಂತ ಕೇಳಿದರು. ಖಂಡಿತವಾಗ್ಲೂ ಸ್ಟ್ರೈಟ್ನಿಂಗ್ ಮಾಡಲ್ಲ. ಯಾಕಂದರೆ ನಾವು ಕೂದಲು ಏನು ನಾವು ವಾಶ್ ಮಾಡಿಕೊಂಡು ಸ್ಟ್ರೈಟ್ ಮಾಡೋದ್ರಿಂದ ಅದು ಹೀಟಾಗಿ ನಮ್ಮ ಕೂದಲು ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಹೇರ್ ಸ್ಟ್ರೈಟ್ನರ್ ಮಾಡಬೇಡಿ. ಜಸ್ಟ್ ನಾನು ಇವಾಗ ಮಾಡಿದ್ನಲ್ಲ ಒಂದೆರಡು ಸತಿ ಕೊಡ್ವಿ, ಅದೆಲ್ಲ ಉದ್ರೋಗುತ್ತೆ. ಆವಾಗ ಕೂಮ್ ತೊಗೊಂಡು ಒಂದು ಸತಿ ಹಿಂಗೆ ಮಾಡಿ, ಅವಾಗ ಏನಾದರೂ ಇಲ್ಲೆಲ್ಲ ಏನಾದರೂ ಸೈಡಲ್ಲಿ ಇದ್ದರೆ ಅದು ಬಂದ್ಬಿಡುತ್ತೆ ಅಷ್ಟೇ. ಆ ಕೂಮ್ ಮಾಡ್ದಂಗೆ ನಮಗೇನಾಗುತ್ತೆ ನೋಡ್ಬೋದು, ಹೇರ್ ಸ್ಟ್ರೈಟಾಗಿ ಕಾಣಿಸುತ್ತೆ. ಸೊ ಆವಾಗ ನಮ್ಮ ಹೇರ್ ಏನಾಗುತ್ತೆ ಅಂದರೆ ಸ್ಟ್ರೈಟಾಗಿ ಕಾಣಿಸುತ್ತೆ. ಹಾಗಾಗಿ ಸ್ಟ್ರೈಟ್ ಮಾಡಿದ್ದೀರಾ ಅಂತ ಕೇಳಿದರು. ಹಾಗಾಗಿ ನಾನು ಇಲ್ಲ ಅಂತ ಹೇಳಿದ್ದೆ. ಆದರೂ ಒಂದು ಡೌಟ್ ಇರುತ್ತಲ್ವ, ಹಾಗಾಗಿ ಅದನ್ನು ಕ್ಲಿಯರ್ ಮಾಡಿದೆ. ಸೊ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಬೇಡಿ ನೀವು ಅಷ್ಟೇ. ಒಂದು ವೇಳೆ ಅರ್ಜೆಂಟ್ ಇತ್ತು, ತುಂಬ ಅರ್ಜೆಂಟ್ ಇತ್ತು, ನಾವು ಸ್ನಾನ ಮಾಡಿ ಸ್ಟ್ರೈಟ್ ಮಾಡಲೇಬೇಕು ಅಂತ ಅಂದರೆ ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇ ಬರುತ್ತೆ ಹೇರ್ದು, ಅದನ್ನು ಅಪ್ಲೈ ಮಾಡಿ ಒಂದು 2 ನಿಮಿಷ ಬಿಟ್ಟು ಆಮೇಲೆ ನೀವು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳಿ. ಆವಾಗ ಸ್ವಲ್ಪ ಒಂದು ತುಂಬ ಡ್ಯಾಮೇಜ್ ಆಗಲ್ಲ ಅಂತ ಹೇಳೋದಿಲ್ಲ, ಒಂದು 10 ಆದರೂ ಸ್ವಲ್ಪ ಆದರೂ ಕಮ್ಮಿ ಆಗುತ್ತೆ ಡ್ಯಾಮೇಜ್ ಆಗೋದು ಅಷ್ಟೇ. ಆ್ಯಂಡ್ ಸ್ಕಿನ್ನು ಅಷ್ಟೇ ತುಂಬಾ ಕ್ಲಿಯರಾಗಿ ಅನ್ನಿಸ್ತಾ ಇದೆ ನನಗೆ. ಸ್ವಲ್ಪ ಸಾಫ್ಟ್ ಅಂತ ಎಲ್ಲ ಅನ್ನಿಸ್ತಾ ಇದೆ. ಈ ಥರ ವಾರಕ್ಕೊಂದ್ಸತಿ ಮಾಡಿಕೊಂಡ್ರೆ ನಮಗೆ ನಾವೇನೋ ಒಂಥರ ಫ್ರೆಶ್ ಫೀಲ್ ಅನ್ನಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿ ಒಂಥರ ಪಾಸಿಟಿವ್ ಆಗಿ ಇರೋ ಥರ ಅನಿಸುತ್ತೆ. ಹಾಗಾಗಿ ಆ್ಯಂಡ್ ನೀವು ಕೂಡ ಟ್ರೈ ಮಾಡಿದ್ರೆ ಹೇಗಿತ್ತು, ನಿಮ್ಗೆ ಹೇಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸ್, ನಿಮ್ಮ ಸ್ಕಿನ್ನು ಹೇಗೆ ಅನ್ನಿಸ್ತಾ ಇದೆ ಇವಾಗ ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡ್ಬೋದು ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಪ್ಪನೂ ನಿದ್ದೆ ಮಾಡಿ ಎದ್ದಿದ್ದ. ಹಾಗಾಗಿ ನಾನು ಫಸ್ಟು ಅವನಿಗೆ ಊಟ ಮಾಡಿಸ್ಬಿಡೋಣ ಅಂತ ಹೇಳಿ ಸ್ವಲ್ಪ ರೈಸು ಮತ್ತು ಸಾಂಬಾರಿತ್ತು, ಹಾಗಾಗಿ ಅದನ್ನು ತಿನ್ನಿಸ್ತಾ ಇದ್ದೀನಿ ಅವನಿಗೆ. ಇಲ್ಲಾಂದರೆ ಆಮೇಲೆ ನನಗೆ ಪೂಜೆ ಮಾಡೋಕ್ಕಾಗಲಿ ಅಡುಗೆ ಮಾಡೋದಕ್ಕಾಗಲಿ ನಂಗೆ ಮನಸ್ಸು ಬರೋಲ್ಲ ಅವ್ನು ಖಾಲಿ ಹೊಟ್ಟೆಲಿದ್ದರೆ. ಹಾಗಾಗಿ ಅವನಿಗೆ ತಿನ್ನಿಸಿ ಆಮೇಲೆ ನಾನು ಪೂಜೆನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲ ಕೆಲಸ ಮಾಡಿಕೊಂಡು ಆ್ಯಂಡ್ ನನ್ನ ಒಂದು ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ಮುಗಿಸ್ಕೊಂಡು ನಾನು ಮಧ್ಯಾಹ್ನ ಒಂದು 12-1 ಗಂಟೆ ಆಗಿತ್ತು. ಆವಾಗ ನಾನು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೆ. ಅಂದರೆ ನಾನು ವಾರನೂ ಕಲಶ ತೆಗಿಯೋದಿಲ್ಲ ನಮ್ಮ ಕಡೆ ಎಲ್ಲ. 2 ವಾರಕ್ಕೆ ಒಂದ್ಸತಿ ಕಲಶ ತೆಗಿಯೋ ಥರ ರೂಢಿ ಮಾಡ್ಕೊಂಡಿದ್ದೀನಿ. ಅದು ಹೇಳ್ಕೊಟ್ರು. ಯಾಕೆ ಅಂದರೆ ವಾರನೂ ಕಲಶ ತೆಗಿಬಾರ್ದು, ಲಕ್ಷ್ಮಿ ಇರೋದಿಲ್ಲ ಅಂತ ಏನು ಹೇಳ್ತಾರೆ. ಹಾಗಾಗಿ ಪೂಜೆನೂ ಎಲ್ಲ ಮುಗಿಸ್ಕೊಂಡೆ. ಜಸ್ಟ್ ಇವಾಗ ತಾನೇ ಪೂಜೆ ಎಲ್ಲ ಮುಗಿಸ್ದೆ. ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡಬೇಕು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಹಾಗಾಗಿ 2:15 ಆಗಿಬಿಟ್ಟಿದೆ. ಇವಾಗ ಬೇಗನೆ ಹೋಗಿ ಅಡುಗೆ ಮಾಡಿಬಿಡ್ತೀನಿ. ಪಾಪುಗೆ ತಿನ್ನಿಸ್ದೆ, ಅವನಿಗೆ ತುಂಬ ಲೇಟ್ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ತಿನ್ನಿಸ್ದೆ. ಇವಾಗ ನಮಗೆ ಮಾಡ್ಕೊಳ್ತೀನಿ. ಇವತ್ತು ನಾನು ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ, ಟ್ರೆಂಡಿಂಗಲ್ಲಿರುವಂಥ ಬೆಳ್ಳುಳ್ಳಿ ಕಬಾಬ್ ಅಂದರೆ ಅಕ್ಕ ಕೂಡ ಅದನ್ನು ಮಾಡಿದರು. ಸಖತ್ತಾಗಿತ್ತು ಮಾತ್ರ. ನಂಗೆ ಅದನ್ನು ತಿಂದ್ಬಿಟ್ಟು ಇನ್ನೂ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇದೆ. ಫಸ್ಟು ಕಬಾಬ್ ತಿನ್ನಬೇಕಾದ್ರೆ ಅಯ್ಯೋ 1-2-3 ತಿನ್ನೋ ಅಷ್ಟೊತ್ತಿಗೆ ಸಾಕಾಗ್ತಾಯಿತ್ತು. ಆದರೆ ಅವ್ರು ಮಾಡಿದ್ರು, ಅವ್ರ ಹೆಸರು ಚಂದ್ರು ಅಂತನೇನೋ ಯೂಟ್ಯೂಬ್ ಚಾನಲ್ ಇದೆಲ್ಲದಲ್ಲ, ಅದರಲ್ಲಿ ನೋಡ್ಕೊಂಡು ಮಾಡಿದ್ರು. ನಿಜವಾಗ್ಲೂ ಸೂಪರಾಗಿ ಬಂದಿದ್ರು. ನಂಗೆ ಇನ್ನೂ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇದೆ ಇವಾಗ್ಲೂ. ಹಾಗಾಗಿ ನಾನು ಕೂಡ ಚಿಕನ್ ತರಿಸಿದ್ದೀನಿ. ಫ್ರೈ ಮಾಡಿ ಚಪಾತಿ ಮಾಡಿ ಮತ್ತು ಇನ್ನು ಮಿಕ್ಕಿದ್ದನ್ನು ಬೆಳ್ಳುಳ್ಳಿ ಕಬಾಬ್ ಮಾಡೋಣ, ನಾನು ಕೂಡ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ. ಸೊ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಅಂದರೆ ಚಿಕನ್ ಎಲ್ಲ ಮಾಡ್ತೀವಿ ಅಲ್ಲ, ಹಾಗಾಗಿ ಸ್ವಲ್ಪ ಮಧ್ಯಾಹ್ನ ಎಷ್ಟೊತ್ತೆ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವಾಗ ಬೆಳ್ಳುಳ್ಳಿ ಕಬಾಬ್ಗೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು 4-5 ಬೆಳ್ಳುಳ್ಳಿನ ಸುಳ್ಳಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 5 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಎಳೆ ಕರಿಬೇವನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4ರಷ್ಟು ಚಕ್ಕೆ, ಒಂದು 4ರಷ್ಟು ಲವಂಗನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ಇದನ್ನು ನಾನು ಯೂಟ್ಯೂಬಿಂದ ನೋಡಿದ್ದೀನಿ ಅವರ ಒಂದು ಚಾನಲ್ನಲ್ಲಿ. ಹಾಗಾಗಿ ನನಗೆ ಟ್ರೈ ಮಾಡಬೇಕು ಅನಿಸ್ತು. ಸೊ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೆ ಅಂತ.
ತುಂಬ ಎಕ್ಸೈಟೆಡಾಗಿ ಕಾಯ್ತಾ ಇದ್ದೀನಿ. ಅಕ್ಕ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಹಾಗಾಗಿ ಇವಾಗ ನಾನು ಇಷ್ಟನ್ನು ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಬೇಕು. ಹಾಗಾಗಿ ಇವಾಗ ನಾನು ಎಲ್ಲ ಒಂದು ತಟ್ಟೆಗೆ ಇಟ್ಕೊಂಡು ಆಮೇಲೆ ಒಂದು ಸಣ್ಣ ಮಿಕ್ಸಿಲಿ ಅದನ್ನು ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ನೀರು ಹಾಕ್ಕೊಂಡು. ಇವಾಗ ಒಂದು ಬೌಲ್ಗೆ ಒಂದು 4 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧದಷ್ಟು ಅರಿಶಿನ ಪುಡಿ, ಹಾಗೆ ನಾನು ಕಸ್ತೂರಿ ಮೇಥಿನ ಹಾಕ್ಕೊಂಡು ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ನಾವು ಗ್ರೈಂಡ್ ಮಾಡಿಟ್ಟಿರುವಂಥ ಮಸಾಲಾಗೆ ಅದನ್ನು ಸೇರಿಸ್ಕೊಂಡು ಒಂದು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. 2 ಬೇಕಾದರೆ 2 ಹಾಕ್ಕೊಬೋದು. ಚಿಕನ್ಗೆ 1 ಮೊಟ್ಟೆ ಸಾಕಾಗುತ್ತೆ. ಅದೇ ಇದರಲ್ಲಿ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ರೀತಿಯಾದಂತೆ ನೀರನ್ನೇ ಹಾಕೋ ಅವಶ್ಯಕತೆ ಇರೋದಿಲ್ಲ. ಆ ಮಸಾಲೆ ಮತ್ತು ನಮ್ಮ ಮೊಟ್ಟೆಲೇ ಸಿಗುವಂಥ ಇದರಲ್ಲೇ ಅದು ಸಾಫ್ಟ್ ಆಗಿಬಿಡುತ್ತೆ, ಒಳ್ಳೆ ಪೇಸ್ಟ್ ಥರ ಆಗುತ್ತೆ. ಅಷ್ಟೇ ಸಾಕಾಗುತ್ತೆ. ಇವಾಗ ನಾನು ಅದಕ್ಕೆ ಚಿಕನ್ನೆಲ್ಲ ಹಾಕ್ಕೊಂಡು ಅದಕ್ಕೂ ಕೂಡ ಚೆನ್ನಾಗಿ ಕಲಸಿ, ಉಪ್ಪು ಕಮ್ಮಿ ಆದರೆ ನೋಡಿ ಇನ್ನೊಂದು ಸತಿ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ನಮಗೆ 1 to 3 ಅವರ್ಸ್ವರೆಗೂ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಇವಾಗ ಚಪಾತಿ ಗ್ರೇವಿ ಮಾಡೋದ್ರಿಂದ ಇದನ್ನೇನು ಮಾಡಲ್ಲ, ನಾನು ಸಂಜೆ ಮಾಡ್ತೀನಿ. ಹಾಗಾಗಿ ಕಲಸಿಟ್ಟಾದಮೇಲೆ ಮೇಲ್ಗಡೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕಿ ಅವರು ಕೋಟಿಂಗ್ಗೋಸ್ಕರ ಹಾಕಿದರು. ಹಾಗಾಗಿ ನಾನು ಹಾಕಿ ತಟ್ಟೆಯನ್ನು ಮುಚ್ಚಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ಚಪಾತಿ ಮತ್ತು ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೆ. ಫ್ರೈ ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ಮಸಾಲೆ ರುಬ್ಕೊಂಡು ಮಾಡ್ತೀನಿ. ಒಂದು ಜಾರ್ಗೆ ಟೊಮೊಟೊ, ಈರುಳ್ಳಿ, ಆಮೇಲೆ ಪುದೀನ, ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. 1-2 ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಇವಾಗ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಟೊಮೊಟೊ ಹಾಗೆ ಸ್ವಲ್ಪ ಪುದೀನ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಿಕನ್ನ ಹಾಕಿ ಆಯಿಲಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನೊಂದು ಸತಿ ಪುದೀನಾನ ದೊಡ್ಡ ಎಲೆಲಿ ಹಾಕಿ ಕ್ಲೋಸ್ ಮಾಡ್ತೀನಿ. ಎಣ್ಣೆಲೇ ಅದು ಚೆನ್ನಾಗಿ ಸ್ವಲ್ಪ ಆದರೂ ಚಿಕನ್ನು ಬೇಯೋ ಥರ. ಆಮೇಲೆ ಲಿಡ್ನ ಓಪನ್ ಮಾಡಿ ನಾವು ರುಬ್ಬಿಟ್ಟಿರುವಂಥ ಮಸಾಲಾನ ಹಾಕ್ಕೊಂಡು ಅದಕ್ಕೆ ನೀವು ಬೇಕಾದರೆ ಏನೇನು ಮಸಾಲ ಪೌಡ್ರ್ ಬರುತ್ತೋ ಅದನ್ನು ನಾವು ಹಾಕ್ಕೊಬೋದು. ನಾನು ಇದರಲ್ಲಿ ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಂಡು ಕ್ಲೋಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಡ್ತೀನಿ. ಅಷ್ಟೊತ್ತೊಳಗೆ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ಅಲ್ಲೆಲ್ಲ ಗಲೀಜಾಗಿತ್ತಲ್ಲ. ಹಾಗಾಗಿ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದರ ಪ್ಲೇಸ್ಗೆಲ್ಲನೂ ಎತ್ತಿಡ್ತಾ ಇದ್ದೆ. ಇನ್ನು ಆಮೇಲೆ ಊಟ ಮಾಡಿಕೊಂಡು ಆಮೇಲೆಲ್ಲ ಸುಸ್ತಾಗಿಬಿಡತ್ತೆ ನನಗೆ ಈ ಕೆಲಸ ಎಲ್ಲ ಮಾಡಿರೋದ್ರಿಂದ. ಆಮೇಲೆ ಮೂಡೇ ಬರೋದಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ. ಹಾಗಾಗಿ ಅಡುಗೆ ಮಾಡ್ತಾನೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ನೋಡ್ಬೋದು ಸ್ವಲ್ಪ ಚಿಕನ್ ಕುದಿಯೋ ಥರ ಬಂದ ಮೇಲೆ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇನ್ನೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಚಪಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ತುಂಬಾ ಲೇಟಾಗಿತ್ತು. ಆಲ್ರೆಡಿ ಒಂದು 2:30-3 ಗಂಟೆನೇ ಆಗಿಬಿಡ್ತು ನಾನು ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ. ಹಾಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಚಪಾತಿ ಎಲ್ಲ ಮಾಡಿಕೊಂಡು ಗ್ರೇವಿಗೂ ಕೂಡ ರೆಡಿ ಆಗಿತ್ತು. ಅದಕ್ಕೆ ಉಪ್ಪು ಹಾಕ್ಕೊಂಡು ಉಪ್ಪು ಮಿಸ್ ಮಾಡಿದೆ. ಹಾಗಾಗಿ ಗ್ರೇವಿಗೆ ಉಪ್ಪು ಹಾಕಿ ಕುದಿಸ್ಕೊಂಡು ಆಮೇಲೆ ನೀವು ಟೇಸ್ಟ್ ಮಾಡ್ಬೋದು. ಇದು ಸ್ವಲ್ಪ ಗ್ರೀನಾಗಿ ಗ್ರೇವಿ ಬರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಚಪಾತಿನೂ ಎಲ್ಲ ಹಾಕ್ಕೊಂಡು ನಾನು ಕೂಡ ಊಟನ ಮುಗಿಸ್ಕೊಂಡೆ. ಸ್ವಲ್ಪ ಸಮಾಧಾನ ಆಯಿತು. ಹೊಟ್ಟೆ ಅಂತೂ ತುಂಬಾ ಹಸಿತಾ ಇತ್ತು. ಆನಂತರ ಸಂಜೆ ಕೂಡ ಆಗೋಗಿತ್ತಲ್ಲ, ಹಾಲು ಕರಿಬೇಕಾಗಿತ್ತು. ಪ್ರವೀಣ್ ಅವ್ರು ಶಾಪಲ್ಲಿ ಇದ್ದಿದ್ದರಿಂದ ನಾನೇ ಮಿಷಿನ್ ಹಾಕೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅವ್ರು ಆಲ್ರೆಡಿ ಹಾಕಿ ಕೊಟ್ಟಿದ್ದರು. ಅದನ್ನು ತೆಗಿಬೇಕಲ್ಲ, ಹಾಗಾಗಿ ನಾನು ಅಲ್ಲೇ ಇದ್ದೆ. ಅದು ಒದೆಯೋದಕ್ಕೆಲ್ಲ ಟ್ರೈ ಮಾಡುತ್ತೆ, ಅದನ್ನು ಕಿತ್ತಾಕೋದಕ್ಕೆಲ್ಲ. ಹಾಗಾಗಿ ನಾನು ಅಲ್ಲೇ ನಿಂತ್ಕೊಂಡು ಸಮಾಧಾನ ಮಾಡಿಕೊಂಡು ಹಾಲನ್ನ ಕರೆದು, ಅಂದರೆ ನಾನೇ ಮಿಷಿನ್ ಹಾಕಿರ್ತಾರಲ್ವ ಅದನ್ನು ನೋಡ್ಕೊತಾ ಇದ್ದೆ ಅಷ್ಟೇ. ಅಂದರೆ ಅದು ಸ್ವಲ್ಪ ಟೈಟ್ ಆಗುತ್ತೆ ಕೆಲವು ಸತಿ, ಅದನ್ನು ಹಿಡ್ಕೊಬೇಕು, ಈ ಥರ ಎಲ್ಲ ಇರುತ್ತೆ ಅದರಲ್ಲಿ. ಅದನ್ನು ನಾನು ಮಾಡ್ತಾಯಿದ್ದೆ. ಅವ್ರಿಗೊಂದು ಮಾರಲ್ ಸಪೋರ್ಟ್ ಆಗಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೆಲಸಗಳನ್ನೆಲ್ಲ ಮುಗಿಸಿದ ಮೇಲೆ ಬರ್ತಾ ಈ ಥರ ಮಾಡ್ತಾಯಿರ್ತೀನಿ. ಹಾಗೆ ಹಾಲನ್ನ ಮಿಷಿನ್ಗೆ ಹಾಕಿದೆ. ಒಂದಕ್ಕೆ ಮಿಷಿನ್ಗೆ ಹಾಕಿ ಹಾಲು ಕರೆಯೋ ಅಷ್ಟೊತ್ತಿಗೆ ಕರೆಂಟ್ ಕೂಡ ಹೊರ್ಟೋಯ್ತು. ಹಾಗಾಗಿ ಪ್ರವೀಣ್ ಅವರೇ ಬಂದು ಹಾಲೆಲ್ಲ ಕರೆದು ತೊಗೊಂಡೋಗಿ ಹಾಕೋಕ್ಕೆ ಅಂತ ಹೋಗ್ಬಿಟ್ರು. ನಾನಿವತ್ತು ಆ್ಯಪಲ್ ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು 3 ಆ್ಯಪಲ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ 6-7 ದ್ರಾಕ್ಷಿ ಹಾಗೆ ಒಂದು 4 ಡೇಟ್ಸ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಅದನ್ನು ಸೋಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಹಾಲು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡಿ ಸೋಸ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸಕ್ಕರೆ ಕೂಡ ನಾನು ಹಾಕಿಲ್ಲ.
ಸಕ್ಕರೆ ಯೂಸ್ ಮಾಡ್ದಂಗೆ ಮಾಡಿರೋ ಅಂಥದ್ದು. ಲಾಸ್ಟಿಗೆ ನಾನು ಬಾದಾಮನ್ನ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಆ್ಯಪಲ್ ಸ್ಮೂದಿ ಅಂತಲೇ ಹೇಳ್ಬೋದು. ಒಂಥರ ತಣ್ಣಗೆ ಅನಿಸುತ್ತೆ. ಇನ್ನು ಫ್ರಿಜ್ಜಲ್ಲೆಲ್ಲ ಇಟ್ಟು ಐಸ್ ಕ್ರೀಮ್ ಥರ ಎಲ್ಲ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿ ತಣ್ಣಗೆ ಅನಿಸುತ್ತೆ. ಎಲ್ಲ ಕೆಲಸ ಮಾಡಿ ಮುಗಿಸಿದ್ಮೇಲೆ ಒಂದೊಳ್ಳೆ ರೆಸ್ಟ್ ಫೀಲಿಂಗ್ ಅಂತಲೇ ಅನಿಸುತ್ತೆ. ಸಕ್ಕರೆ ಬದಲು ನಾನು ಡೇಟ್ಸನ್ನು ಯೂಸ್ ಮಾಡಿರೋದ್ರಿಂದ ಅಪ್ಪುಗೂ ನಾನು ಕೊಡ್ತೀನಿ. ಅವನಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅವ್ನಿಗೆ ಈ ಥರದ್ದೆಲ್ಲ ಮಾಡ್ಕೊಳ್ತಾನೆ ಇರಬೇಕು. ಆವಾಗಲೇ ಮಕ್ಕಳಿಗೂ ಕೂಡ ಎನರ್ಜಿ ಇರುತ್ತೆ. ಅದರಲ್ಲೂ ಅವನು ಜಿಗಿದು ಪಗದು ಎಲ್ಲ ಮಾಡೋದ್ರಿಂದ ಅವಾಗವಾಗ ಕೊಟ್ರೇ ಅವ್ನಿಗೂ ಸಮಾಧಾನ ಆಗೋದು. ಸರಿ ಆಯಿತು ಕೂರಿಸ್ಕೊಂಡು ನಾನು ಅವನಿಗೆ ಸ್ಮೂದಿನ ಕುಡಿಸ್ತಾ ಇದ್ದೆ. ಆಮೇಲೆ ಅವನು ಆಟಾಡೋದಕ್ಕೆ ಶುರು ಮಾಡ್ದ. ಸರಿ ಅಂತ ಹೇಳ್ಬಿಟ್ಟು ನಾನು ಕಬಾಬ್ ಅಂದರೆ ನಾವೇನು ಬೆಳ್ಳುಳ್ಳಿ ಕಬಾಬ್ದು ಮಾಡ್ಕೊಂಡಿದ್ನಲ್ಲ ಅದನ್ನು ಎತ್ತಿಟ್ಟಿದ್ದೆ. ಹಾಗೆ ಎಣ್ಣೆನೂ ಕಾಯಿಸೋದಕ್ಕೆ ಇಟ್ಟಿದ್ದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಒಂಥರ ಗ್ರೀನ್ ಕಲರಾಗಿ ಕಾಣಿಸ್ತಾ ಇದೆ ಅದು. ಇವಾಗ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಅಂದರೆ ತುಂಬ ಅಂದರೆ ಕಬಾಬ್ ಥರನೇ ಒಂದೇ ಸತಿ ಫ್ರೈ ಮಾಡೋ ಹಾಗಿಲ್ಲ. ಒಂದು ಸತಿ ಫ್ರೈ ಮಾಡಿ ಅರ್ಧದದ್ದು ಫ್ರೈ ಮಾಡಿ ಎತ್ತಿಟ್ಕೊಂಡು ಇನ್ನೊಂದು ಸತಿ ಹಾಕಬೇಕು. ಆ ಥರ ಮಾಡ್ಕೊತಾ ಇದ್ದೆ. ಹಾಯ್ ನಮಸ್ಕಾರ. ನೀನು ಹೇಳು ನಮಸ್ಕಾರ. ನಮಸ್ಕಾರ. ಅಪ್ಪ ಏನ್ ಮಾಡ್ತಾ ಇರೋದಲ್ಲಿ? ಬಿಚ್ಚಿ ಮಾಡ್ತಾ ಇದೀಯಾ? ಚೀಚಿ ಅಲ್ವಾ ಅದು? ಚೀಚಿ. ಹಾ ಚೀಚಿ. ಪಪ್ಪಿ ಕೊಡಪ್ಪ. ಪಪ್ಪಿ ಕೊಡಮ್ಮ. ಅಮ್ಮ ಗುಮ್ಮಣ ಇದೆ ಗುಮ್ಮಣ. ಏನ್ ಮಾಡ್ತಾ ಇರೋದು? ಗುಮ್ಮ ಗುಮ್ಮ ಇವಾಗ ನೋಡ್ಬೋದು ಒಂದು ಅರ್ಧದಷ್ಟು ಇದು ಬೆಂದಿದೆ. ಇವಾಗ ಸೈಡ್ಗೆ ಎತ್ತಿಟ್ಕೊಂಡು ಇನ್ನೊಂದು ಒಬ್ಬೆ ಹಾಕಿ ಇನ್ನೊಂದು ಸತಿ ಫ್ರೈ ಮಾಡಿಕೊಂಡ್ರೆ ನಮಗೆ ಬೆಳ್ಳುಳ್ಳಿ ಕಬಾಬ್ ಅನ್ನೋದು ರೆಡಿ ಆಗುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಅದೇ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಬೇಕಾಯಿತು. 5 ಹಾಕಿದ್ದೆ ಆದರೂ ಖಾರ ಅನ್ನಿಸ್ಲಿಲ್ಲ. ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಕಬಾಬ್ ತಿಂದ ಒಂದೊಳ್ಳೆ ಫಿಲಮು ಕೂಡ ನೋಡಬೇಕು ಅನ್ನಿಸ್ತಾ ಇತ್ತು. ತುಂಬ ದಿವಸನೇ ಆಗಿಬಿಟ್ಟಿತ್ತು ನಾನು ಒಂದು ಫಿಲಮು ಅಂತ ನೋಡಿ. ಹಾಗೆ ದೊಡ್ಡ ಮನೆ ಹುಡುಗ ಹಾಕಿದ್ರು ಪುನೀತ್ ರಾಜ್ಕುಮಾರ್ ಸರ್ದು. ಹಾಗೆ ತಿಂದ್ಕೊಂಡು ಎಲ್ಲ ನೋಡಿಕೊಂಡು ಹಾಗೆ ನೈಟ್ ಊಟನೆಲ್ಲ ಮುಗಿಸಿ ನಾನು ಬೆಡ್ ರೆಡಿ ಮಾಡ್ತಾ ಇದ್ದೆ. ಅಂದರೆ ಬೆಳಗ್ಗೆ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ ಅಲ್ವಾ ಪೂಜೆಗೆ ಅಂತ ಹೇಳಿ. ಹಾಗಾಗಿ ಇವಾಗ ಅದನ್ನು ಮಾಡ್ತಾ ಇದ್ದೆ. ಹಾಗೆ ಅಪ್ಪು ಕೂಡ ಬಂದು ನನಗೆ ಹೆಲ್ಪ್ ಮಾಡ್ತಾ ಇದ್ದ. ಅವನು ಯಾವಾಗಲೂ ಹೀಗೇನೆ ಏನಾದರೂ ಒಂದು ನಾನೇನೋ ಕೆಲಸ ಮಾಡ್ತಾರೆ ಅವನ ಕೈಲಾದರೆ ಅದನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇವಾಗ ನಾನು ಅದನ್ನು ದಿಮ್ಮ ಹಾಕ್ತಾಯಿದ್ದೆ ಕವರ್ಗೆ ಅಂತ ಹೇಳ್ಬಿಟ್ಟು ಅವನು ಅದನ್ನು ಇಟ್ಕೊಳ್ಳೋದು ದಿಮ್ಮಕ್ಕಾಗಿ ಬರೋದು ಈ ಥರ ಎಲ್ಲ ಮಾಡ್ತಾಯಿದ್ದ. ಕೆಲವು ಸತಿ ಬ್ರಷಿಟ್ ಏನು ಹಾಸ್ಬೇಕಾದ್ರೆ ಅವನು ಬಂದು ಇಟ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ಮಕ್ಕಳು ನೋಡಿ ಕಲಿತಾ ಇರ್ತಾರೆ ಅಂತ ಹೇಳ್ತಾರಲ್ಲ ಇದೇನೆ. ನಾವು ಏನು ಕೆಲಸ ಮಾಡೋಕ್ಕೋದ್ರೂ ಇಲ್ಲ ನಾನು ಮಾಡ್ತೀನಿ ಅಂತೇಳಿ ಬರ್ತಾರಲ್ಲ ಅದು ಈ ವಯಸ್ಸಲ್ಲಿ ಮಾತ್ರ ಅದು ಬರುತ್ತೆ. ಹಾಗಾಗಿ ಆದಷ್ಟು ಅವ್ರ ಕೈಲಿ ಈ ಥರ ಹೇಳ್ಸಿ ಕೆಲಸ ಮಾಡೋದ್ರಿಂದ ಮುಂದೆ ದೊಡ್ಡವರಾದರೂ ಕೂಡ ಅವ್ರಿಗೆ ಅದೇ ನೆನಪಿರುತ್ತೆ. ಹಾಗಾಗಿ ಅವನಿಗೂ ಅಷ್ಟೇ ನಾನೇನೋ ಮಾಡ್ತಾಯಿದ್ರೆ ಅವನು ಕೂಡ ಬಂದು ಅದನ್ನೆಲ್ಲ ಹೆಲ್ಪ್ ಮಾಡೋದು ಮಾಡ್ತಾ ಇರ್ತಾನೆ. ಹಾಗೆ ನಿದ್ದೆ ಮಾಡೋ ಟೈಮ್ ಕೂಡ ಬಂತು. ಆ್ಯಂಡ್ ಈ ಒಂದು ಲೈಟಿಂಗ್ಸ್ ನಂದು ತುಂಬಾ ಇಷ್ಟಪಟ್ಟು ನೋಡ್ಬೋದು ಅಲ್ಲಿ ಗೋಡೆ ಮೇಲೆ ಅವನು ತಳ್ತಾ ಇದ್ದಾನೆ ಅದನ್ನು. ಸೊ ಹೀಗಿತ್ತು ಇವತ್ತಿನ ಒಂದು ಕಂಪ್ಲೀಟಾಗಿ ಸಂಡೇ ನನ್ನ ರುಟೀನ್. ನಿಮ್ಗೆ ಏನು ಅನ್ನಿಸ್ತು, ಇಷ್ಟ ಆಯಿತಾ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.